ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್. ಸೊ PUC ಮಾರ್ಕ್ಸ್ ಕಾರ್ಡ್ ನಿಮಗೆ ಆನ್ಲೈನ್ ಬಂದಿದೆ. ಸೊ ಅದರದ್ದು ಒಂದು ಮಾರ್ಕ್ಸ್ ಎಂಟ್ರಿ ಮಾಡಲಿಕ್ಕೆ PUC ಮಾರ್ಕ್ಸ್ ಕಾರ್ಡ್ಗಳನ್ನು ಮಾರ್ಕ್ಸ್ಗಳು ಏನು ಕೊಟ್ಟಿದ್ದಾರೆ ಅದನ್ನು ಎಂಟ್ರಿ ಮಾಡಲಿಕ್ಕೆ ಮತ್ತೆ ಲಿಂಕನ್ನು ಕೊಟ್ಟಿದ್ದಾರೆ. ನಾನು ಅಫಿಷಿಯಲ್ ವೆಬ್ಸೈಟಲ್ಲಿ ಇದ್ದೀನಿ. PUC ನೋಡಿರಿ, UG CET ಮಾರ್ಕ್ಸ್ ಎಂಟ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಕ್ಲಿಕ್ ಮಾಡಬೇಕು. ಈ ವಿಡಿಯೋದಲ್ಲಿ ನಾನು ತೋರಿಸ್ತೇನೆ ನಿಮಗೆ ಹೆಂಗೆ ಅಪ್ಲಿಕೇಶನನ್ನು ಇದು ಮಾರ್ಕ್ಸ್ ಎಂಟ್ರಿ ಹೆಂಗೆ ಮಾಡಬೇಕು PUC ಇದು ಅಂತ. ಸೊ ಇಲ್ಲಿ ನೀವು ಲಾಗಿನ್ ಮಾಡಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಬರುತ್ತೆ ನೋಡಿ, ಅಪ್ಲಿಕೇಶನ್ ನಂಬರ್ ಅಂತ, ಅದನ್ನು ಎಂಟ್ರಿ ಮಾಡಬೇಕು. ಅದಾದ ಮೇಲೆ ನಿಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಈ ಕ್ಯಾಪ್ಸ್ ಇದೆ ನೋಡಿ, ಕೆಳಭಾಗದಲ್ಲಿರುವಂಥ ಕ್ಯಾಪ್ಸ್ಗಳನ್ನು ಎಂಟ್ರಿ ಮಾಡಿ ಲಾಗಿನ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಓಕೆ, ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಿಮ್ಮ ಬೋರ್ಡ್ ಇದೆ. ಆಲ್ರೆಡಿ ನೀವು PUC ಪಾಸಿಗೆ ರಿಜಿಸ್ಟ್ರೇಷನ್ ನಂಬರ್ ಹಾಕಿದಿರಿ, ಆಮೇಲೆ ಪಾಸ್ ಇಯರ್ನು ಕೂಡ ಇಲ್ಲಿ ಹಾಕಿದಿರಿ. ಮಾರ್ಕ್ಸ್ಗಳಲ್ಲಿ ಪೆಚ್ ಮಾಡ್ಕೋಬೋದು. ಪೆಚ್ ಅಂತಂದ್ರೆ ಹಿಂಗೆ ತಾನಾಗಿ ತೊಗೊಂಡ್ಬಿಡುತ್ತೆ. ಇನ್ ಕೇಸ್ ಅಪ್ಪ ಅದು ತೊಗೊಳ್ಳಿಲ್ಲಪ್ಪ, ಇಲ್ಲಿ ಪೆಚ್ ಮಾಡಿದಾಗ ತೊಗೊಳ್ಳಿಲ್ಲ ಅಂದ್ರೆ ಎಂಟ್ರಿ ಮಾಡಬೇಕು. ನಾನು ಇಲ್ಲಿ ಪೆಚ್ ಮಾಡಿ ನೋಡ್ತೀನಿ, ಬರುತ್ತಿಲ್ಲ ಅಂತೇಳಿ. ಓಕೆ, ಇಲ್ಲಿ ನೋಡಿದ್ರೆ ನಾನು ಪೆಚ್ ಮಾಡಿದರೆ ಆಗ್ತಾ ಇಲ್ಲ. ಸೊ ಇವು ಸರ್ವರ್ ಇದಿದೆ, ಪೆಚ್ ಮಾಡಿದ್ರು ಕೂಡ ಆಗ್ತಾ ಇಲ್ಲ. ಬಟ್ ಇಲ್ಲಿ ಏನು ಮಾಡ್ಬೋದು ಅಂತಂದರೆ, ನಾವು ಇಲ್ಲಿ ಮಾರ್ಕ್ಸ್ಗಳನ್ನ ಎಂಟ್ರಿ ಮ್ಯಾನುವಲಿ ಕೊಡೋಣ. ಪ್ಲೀಸ್ ಅಪ್ಡೇಟ್ ಮಾರ್ಕ್ಸ್ ಆ್ಯಸ್ ಪರ್ ಯುವರ್ 12th ಅಂತ ಕೊಟ್ಟಿದೆ ಕಾರ್ಡ್. ಇಲ್ಲಿ ಕೇಸ್ ಆಫ್ ಇಲ್ಲಿ ಪೆಚ್ ಮಾಡಿದಾಗ ಆಗಲಿಲ್ಲ ಅಂತಂದರೆ, ಓಕೆ, ಸೊ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಇದೆ. ಇದು ಅಂತ PUC ರಿಜಿಸ್ಟ್ರೇಷನ್ ನಂಬರ್ ಕೂಡ ನಾವು ಇಲ್ಲಿ ನೋಡ್ಕೋಬೋದು. ಆಮೇಲೆ ಕರ್ನಾಟಕ ಸ್ಟೇಟ್ ಇದೆ, ಆ್ಯಸ್ ಪರ್ ದ ಕರ್ನಾಟಕ ಸ್ಟೇಟ್ ಬೋರ್ಡ್ ಕರೆಕ್ಟ್ ಇದೆ. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ನೋಡ್ಕೊಡ್ರಿ. ರಿಜಿಸ್ಟ್ರೇಷನ್ ನಂಬರ್ ಕರೆಕ್ಟ್ ಇದ್ದರೆ ನಾನು ತೊಂದರೆ ಇಲ್ಲ, ಚೇಂಜ್ ಆಗಿದ್ದರೆ ಕೂಡ ನಾವು ಚೇಂಜ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಮೇಲ್ ಬಂದಿರುವಂಥ, ಓಕೆ ನೋಡ್ತಾ ಇದ್ದೀನಿ. ನಾನು ಇಲ್ಲಿ ಒಂದ್ಸಲ ಚೆಕ್ ಮಾಡಿಬಿಡ್ತೀನಿ. ನಮ್ಮ ರಿಜಿಸ್ಟ್ರೇಷನ್ ನಂಬರ್ 2000. ಸೊ 2023ರಲ್ಲಿ ಪಾಸ್ಔಟ್ ಆಗಿರೋದು, 24 ಪಾಸ್ಔಟ್ ಆಗಿರೋದು ಇದು. ಓಕೆ, 24 ರಿಸಲ್ಟ್ ಬಂದಿದೆ. ಸೊ ಪ್ಯಾಚ್ ಮಾಡಿ ನೋಡ್ತೀನಿ, ಬರುತ್ತಿಲ್ಲ ಅಂತೇಳಿ. ಓಕೆ, ರಿಸಲ್ಟ್ಸ್ ಬರ್ತಾ ಇಲ್ಲ. ಸೊ ನೆಕ್ಸ್ಟ್ ಏನು ಮಾಡ್ಬೇಕಂದ್ರೆ, ಇಲ್ಲಿ ನಾವು ಇಂಡಿವಿಜುವಲ್ ಹಾಕ್ಬೋದು ಇಲ್ಲಿ. ಸೊ ಸ್ಟೇಟಸ್ ಪಾಸ್ ಆಗಿದೆ, ಸಬ್ಜೆಕ್ಟ್ ತೊಗೊಳ್ದಿಲ್ಲಿ. ಫಸ್ಟ್ಗೆ ಫಿಸಿಕ್ಸು, ಅದು ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿರುತ್ತೆ ಫಿಸಿಕ್ಸ್ಗೆ ಅಂತಂದರೆ 100 ಮಾರ್ಕ್ಸ್ ಎಕ್ಸಾಮ್ ಬರೆದಿದ್ದೀವಿ. ಓಕೆ, ಇನ್ಕ್ಲೂಡಿಂಗ್ ಪ್ರಾಕ್ಟಿಕಲ್ ಸೇರಿಸಿ. ಸೊ ಇಲ್ಲಿ ನೀವು ಸಬ್ಜೆಕ್ಟ್ಗಳನ್ನು ತೊಗೊಂಡು ಎಂಟ್ರಿ ಮಾಡಿದಾಗ ಇಲ್ಲಿ ನೀವು ಸಬ್ಜೆಕ್ಟ್ ತೊಗೋಬೇಕು. ಸೊ ಫಿಸಿಕ್ಸ್ ಅಂತ ತೊಗೊಂಡಿರಿ, ನಾನು ಇಲ್ಲಿ ಆಲ್ರೆಡಿ ತೊಗೊಂಡಿದ್ದೆ, 100 ಮಾರ್ಕ್ಸ್ ತೊಗೊಂಡಿದ್ದೀನಿ, ಮತ್ತು ಮಾರ್ಕ್ಸ್ ಆಫ್ 10 ತೊಗೊಂಡಿದ್ದೀನಿ. ಇಲ್ಲಿ ಸ್ಟೇಟಸ್ ಇದೆ ನೋಡಿರಿ. ಸೊ ಪಾಸ್ ಅಂತ ಹಾಕಿ ಸೇವ್ ಕೊಟ್ಟರೆ, ಸೊ ಈ ರೀತಿಯಾಗಿ ಏನಾಗುತ್ತೆ, ಸೇವ್ ಆಗುತ್ತೆ. ಆಮೇಲೆ ಮಾರ್ಕ್ಸ್ ಕಾರ್ಡ್ ನೋಡಿರಿ, ಪ್ಲೀಸ್ ಕಂಬೈನ್ ಆಲ್ ದ ಮಾರ್ಕ್ಸ್ ಸ್ಟೇಟ್ಮೆಂಟ್ಸ್ ಆ್ಯಂಡ್ ನಾಟಾ ಸ್ಕೋರ್ ಕಾರ್ಡ್ ಇಫ್ ಅಪ್ಲೈಡ್. ಏನಾರು ನಾಟಾ ಅಪ್ಲೈ ಇಲ್ಲಿ ನೋ ಅಂತ ಹಾಕಿದ್ದೀನಿ, ನಾನು ನಾಟಾಗನ್ನ ಅಪ್ಲೈ ಮಾಡಿಲ್ಲ. ಬಟ್ ಇಲ್ಲಿ ಮಾರ್ಕ್ಸ್ ಕಾರ್ಡ್ ಅಪ್ಲೋಡ್ ಮಾಡಬೇಕು. ಎದ್ರದ್ದು ನೆಟ್ಟಿಂದ ಬಂದಿರುವಂಥ ಪ್ರಿಂಟನ್ನು ನಾವು PDF ಕನ್ವರ್ಟ್ ಮಾಡಿಕೊಂಡು 1 MB ದಾಟದ ಹಾಗೆ 1 MB ಆಗದ ಹಾಗೆ ಅದನ್ನೇನು ಮಾಡಬೇಕು, PDF ಮಾಡಬೇಕು. PDF ಮಾಡಿ ಇದನ್ನು ನಾವು ಅಪ್ಲೋಡ್ ಮಾಡಬೇಕು. ಆಮೇಲೆ ಸಬ್ಜೆಕ್ಟ್ ಒಂದು ಇಂಗ್ಲೀಷ್ ಇನ್ಕ್ಲೂಡಿಂಗ್ ಅಂತ ಹೇಳಿದ್ದಾರೆ. ಸೊ ಇಂಗ್ಲೀಷ್ ಕೂಡ ನೋಡ್ತಾ ಇದ್ದೀನಿ ಇಲ್ಲಿ. ಇಂಗ್ಲೀಷ್ ನೋಡಿ, ಯಾಕಂದರೆ ಇಂಗ್ಲೀಷ್, ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ 3 ಅಪ್ಡೇಟ್ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನಾನು ಮಾಡ್ತಾ ಇದ್ದೀನಿ. ಇಂಗ್ಲೀಷ್ ತೊಗೊಂಡು 100 ಮಾರ್ಕ್ಸಿಗೆ. ಸೊ ಅಪ್ 10 ಮಾರ್ಕ್ಸ್ 100 ಕೇಸ್ ತೊಗೊಂಡಿದ್ದೀವಿ. ಇಲ್ಲಿ ನಾನು ಇಂಗ್ಲೀಷ್ ಸಬ್ಜೆಕ್ಟಿಗೆ ತೊಗೊಂಡಿರೋದು 73. ಆಮೇಲೆ ಇಲ್ಲಿ ಪಾಸ್ ಅಂತ ಹಾಕಿದ್ದೀನಿ, ಸೆಲೆಕ್ಟೆಡ್. ಆಮೇಲೆ ಅಪ್ಡೇಟ್. ಸೊ ನೋಡಿ, ಇಲ್ಲಿ ಇಂಗ್ಲೀಷ್ ಕೂಡ ಬಂದು ಕುಂತ್ಕೊಂಡ್ಬಿಡ್ತು. ಸೊ ಇವಾಗ ನಾನು ಏನು ಮಾಡ್ತೀನಿ ಅಂದರೆ, ಇಲ್ಲಿ PDF ತೊಗೊತೀನಿ. ಸೊ PDF ಲೋಡ್ ಮಾಡ್ಕೊತಾ ಇದ್ದೀನಿ. ಸೊ ಸದ್ಯಕ್ಕೆ ಈಗ ನಾನು ಇಲ್ಲಿ ಲೋಡ್ ಮಾಡಿದ್ದೀನಿ. PUC ಮಾರ್ಕ್ಸ್ ರಿಸಲ್ಟನ್ನು ಅಪ್ಡೇಟ್ ಮಾಡ್ತಾ ಇದ್ದೀನಿ. ಸೊ ಫೈಲ್ ಸಕ್ಸಸ್ಫುಲಿ ಅಪ್ಡೇಟೆಡ್. ಫೈಲ್ ಸಕ್ಸಸ್ಫುಲಿ ಅಪ್ಡೇಟ್ ಆಯಿತು. ಸೊ ಈ ಥರ ನೀವೇನು ಮಾಡ್ಕೋಬೇಕಂದ್ರೆ, ಮಾರ್ಕ್ಸ್ ಮತ್ತು ಫೈಲನ್ನು, ಆಮೇಲೆ ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಇವಂದು ಕೂಡ ನೀವು ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಕೂಡ ಪ್ರಿಂಟ್ ತೊಗೋಬೋದು. ಉದಾಹರಣೆಗೆ ಇಲ್ಲಿ ಬಂದು ಲೋಡ್ ಆಯಿತು. ಆಮೇಲೆ ಇಲ್ಲಿ ನಾವು ಏನು ಒಂದು ಅಪ್ಡೇಟನ್ನು ಮಾಡಿದ್ದೀವಿ, ಸೊ ಅದನ್ನು ಕೂಡ ನಾವು ಇಲ್ಲಿ ಪ್ರಿಂಟ್ ತೊಗೋಬೋದು. ನೋಡಿ, ಇಲ್ಲ ನಮ್ಮ ಏನು ಮಾಡಿದ್ದೀವಿ ಪ್ರಿಂಟ್ ಕೂಡ ಇಲ್ಲಿದೆ. ಮಾರ್ಕ್ಸ್ ಎಂಟ್ರಿ ಮಾಡಿರುವಂಥ ಪ್ರೂಫ್ ಸಲುವಾಗಿ ಮಾಡಿರುವಂಥದ್ದು. ನಾನು ಏನೇನು ಮಾಡಿದ್ದೀನಿ ಎಲ್ಲನೂ. ಇನ್ ಕೇಸ್ ಆಫ್ ತಪ್ಪಿಪ್ಪಾಗಿದ್ದರೆ ನೀವು ಅದನ್ನು ಕರೆಕ್ಷನ್ ಮಾಡ್ಬೋದು. ಆದರೆ ನಾನು ಎಕ್ಸಾಮ್ ಕೊಟ್ಟಿದ್ದ 0 ಕೊಟ್ಟಿದ್ದೀನಿ. ಈ ರೀತಿಯಾಗಿ ನೀವೇನು ಮಾಡ್ಬೋದು ಅಂತಂದರೆ, ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಇದನ್ನು PUC ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ಬೋದು. ಯಾರು ಆಗಿಲ್ಲ, ಯಾಕಂದರೆ ಈಗ ರ್ಯಾಂಕ್ ನಂಬರ್ ಒಬ್ಬರು ವಿದ್ಯಾರ್ಥಿಗಳಿಗೆ ಬಂದಿಲ್ಲ. ಅಂಥ ವಿದ್ಯಾರ್ಥಿಗಳಿಗೆ ಈ ಮಾರ್ಕ್ಸ್ ಎಂಟ್ರಿ ಮಾಡೋದು ಇಂಪಾರ್ಟೆಂಟ್ ಇದೆ. ಹೀಗಾಗಿ ಅವರೆಲ್ಲರೂ ಏನು ಮಾಡ್ಕೋಬೇಕು, ಈ ರೀತಿಯಾಗಿ ಫಾಲೋಅಪ್ ಮಾಡ್ಕೋಬೇಕಾಗುತ್ತೆ. ಹೋಪ್ ಇದು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೇನು ಡೌಟ್ ಇದ್ದರೆ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.